ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ನಂದು ವೆಯ್ಟ್ ಲಾಸ್ ಅಪ್ಡೇಟ್ ಮಾಡೋದ್ರ ಜೊತೆ ಒಂದು ಮೋಟಿವೇಶ್ನಲ್ ವೀಡಿಯೋ ಇರುತ್ತೆ. ಫಸ್ಟ್ ಡೇ ವೆಯ್ಟ್ ಬಂದು 80.65 ಇತ್ತಲ್ವ, ಸೆಕೆಂಡ್ ಡೇ 79.80 ಇದೆ. ನಾನು ಒಂದು ಡೇ ವ್ಲಾಗ್ ಮಾಡದೇ ಇದ್ರೂ ಕೂಡ ವೆಯ್ಟ್ ಲಾಸ್ ಮಾತ್ರ ನಾನು ಈ ಸತಿ ಬಿಡೋದೇ ಇಲ್ಲ. ಇದು ಫಸ್ಟ್ ಸ್ಟಾರ್ಟಿಂಗು ಆರಾಮಾಗಿ 500 ಗ್ರಾಮ್ 600 ಗ್ರಾಮ್ ಆರಾಮಾಗಿ ಕಡಿಮೆ ಆಗೋಗುತ್ತೆ. ಥರ್ಡ್ ಡೇ 78.95 ಇದೆ. ಸೊ ಇದು ವಾಟರ್ ವೇಟ್, ಇದಕ್ಕೇನು ಖುಷಿ ಪಡೋ ಅವಶ್ಯಕತೆ ಇಲ್ಲ, ಇದೇನು ಆರಾಮಾಗಿ ಹೊರಟೋಗುತ್ತೆ. 77 ಒಂದು 3 kg ಅಷ್ಟು ನೀರು ಆರಾಮಾಗಿ ಹೋಗುತ್ತೆ. ನಾನು ಸಂಡೇ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡಿದೆ ಅಂತಲೇ ಹೇಳ್ಬೋದು. ಸ್ಟ್ರಿಕ್ಟಾಗಿ ಅಂದರೆ ರೈಸ್ ತಿಂದೆ ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ. ನಾನು ನಾರ್ಮಲ್ ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಇದ್ದೀನಿ, ಫ್ರೂಟ್ಸ್ ತೊಗೋತಾ ಇದ್ದೀನಿ, ವೆಜಿಟೇಬಲ್ಸ್ ತೊಗೋತಾ ಇದ್ದೀನಿ. ವೆಜಿಟೇಬಲ್ಸೂ ಇನ್ಫ್ಯಾಕ್ಟ್ ಕಡಿಮೆನೇ. ಹೋಗಿ ತರಕಾರಿ ಎಲ್ಲ ತೊಗೊಂಬರ್ಬೇಕು, ಟೈಮ್ ಆಗ್ತಾಯಿಲ್ಲ. ಮನೆಯಲ್ಲಿ ಏನಿದೆ ಗೊತ್ತಾ, ಸೀಬೆಹಣ್ಣಿದೆ, ಸೀಬೆಕಾಯಿ ಇದೆ, ಪೊಮೊಗ್ರನೇಟ್ ಜ್ಯೂಸ್ ಡೈಲಿ ಕುಡಿತಾ ಇದ್ದೀನಿ. ಪೊಮೊಗ್ರನೇಟು ಬಿಡಿಸ್ಕೊಂಡು ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಸೋದಿಸ್ಕೊಂಡು ಕುಡೀರಿ. ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂದರೆ, ಇದು ಮೇ ಬಿ ಅದರದ್ದು ಏನೋ ದಾಳಿಂಬ್ರೆಂದೇ ಸ್ವೀಟು ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಕುಡಿತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ದಿನ ಬಿಟ್ಟು ದಿನ ಕುಡೀರಿ, ಯಾಕೆಂದರೆ ದಾಳಿಂಬ್ರೆ ಹಣ್ಣು ಫಸ್ಟೇ ಕಾಸ್ಟ್ಲಿ. ಯಾವುದೇ ಫ್ರೂಟ್ಸ್ ಆದ್ರೂ ದಿನ ಬಿಟ್ಟ ದಿನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾಯಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಚೆನ್ನಾಗಿ ಆಗ್ತಾ ಇರುತ್ತೆ. ಒಂದಿನ ಆ್ಯಪಲ್ಲು, ಇನ್ನೊಂದಿನ ಗ್ವಾವಾ ಆ ಥರ ಎಲ್ಲ. ರೈಸ್ ತೊಗೊಂಡ್ರು ಕೂಡ ಎಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ ಒಂದು 5 to 6 ತುತ್ತಷ್ಟು ತೊಗೋತಾ ಇದ್ದೀನಿ. ಪ್ರೋಟೀನ ಜಾಸ್ತಿ ತೊಗೋತಾ ಇದ್ದೀನಿ. 2 ಆಮ್ಲೆಟ್ಟು ವಿತ್ ಪೆಪ್ಪರ್ ಪೌಡರ್ ಫ್ರೆಶ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮುಂದಿನ ಬ್ಲಾಗಲ್ಲಿ ನಾನು ವೆಯ್ಟ್ ಲಾಸ್ಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಕಡಲೆ ಬೀಜ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಡ್ರೈ ಫ್ರೂಟ್ ಲಡ್ಡು ಮಾಡ್ಕೊಂಡಿದ್ದೀನಿ, ಮತ್ತು ಎಳ್ಳು ಅದೆಲ್ಲ ಹಾಕಿದ್ದೀನಿ, ಫ್ಲ್ಯಾಕ್ಸ್ ಸೀಡ್ಸ್ ಅದನ್ನೆಲ್ಲ. ನೋಡಿ, ನಾನು ಮಧ್ಯಾಹ್ನನೂ ಮುದ್ದೆ ಇಷ್ಟು ತಿಂತಾಯಿದ್ದೀನಿ. ನೈಟ್ ಮಾತ್ರ ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ. 6 o'clock ಮೇಲೆ ಬರೀ ಸೌತೆಕಾಯಿ, ಬರೀ ಜ್ಯೂಸು, ಸೂಪು ಇಂಥದ್ದೆಲ್ಲ ಕುಡಿತಾಯಿದ್ದೀನಿ. ನೋಡಿ, ನೀವು ಏನೇ ಆದರೂ ಕೂಡ ಕ್ರ್ಯಾಶ್ ಡಯಟ್ ಮಾಡೋಕ್ಕೆ ಹೋಗ್ಬೇಡಿ. ಬೆಳಗ್ಗೆ ಮಧ್ಯಾಹ್ನ ನಾರ್ಮಲ್ ಸ್ವಲ್ಪ ಲಿಮಿಟಲ್ಲಿ ರೈಸು, ಮುದ್ದೆ, ಚಪಾತಿ ಇದನ್ನೆಲ್ಲ ತೊಗೊಳ್ಳಿ. ಬಟ್ 6 o'clock ಮೇಲೆ ಆದಷ್ಟು ಕಡಿಮೆ ಮಾಡಿಬಿಡಿ. ಒಂದು ಚಿಕ್ಕ ಸ್ವಲ್ಪ ಕ್ಯಾಲ್ರೀಸ್, ಸ್ವೀಟ್ಸು ಅದು ಇದು ತೊಗೊಂಡ್ರೂ ತುಂಬ ಎಫೆಕ್ಟ್ ಆಗುತ್ತೆ. ಹೀಗೇ ಕಡಿಮೆ ಆಗುತ್ತೆ ಅಂತ ಏನಿಲ್ಲ, ಬಟ್ ನಾನು ಏನೇ ಆದರೂ ಜಾಸ್ತಿ ಆದರೂ ಕಡಿಮೆ ಆದರೂ ತೋರಿಸ್ತಾನೆ ಇರ್ತೀನಿ. ಯಾಕೆಂದರೆ ಇದು ಒಂದು ನನ್ನ ಫಿಸಿಕಲ್ ಫಿಟ್ನೆಸ್ಗೆ ನಾನು ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ಏನಿಲ್ಲ. ಇದು 100% ಬಂದು ನನ್ನ ಹೆಲ್ತ್ ನಾನು ಫಿಟ್ಟಾಗಿದ್ದರೆ ಆ್ಯಕ್ಟಿವ್ ಆಗಿರ್ತೀನಿ. ಪ್ರತಿಯೊಬ್ಬರಿಗೂ ಫಸ್ಟ್ ಪ್ರಿಫರೆನ್ಸ್ ಹೆಲ್ತ್ ಆಗಿರಬೇಕು. ಸೊ ಅದಕ್ಕೇ ನಾನು ಈಗ ಅಂದ್ಕೊಂಡಿರೋದು, ಕೆಲವು ಹ್ಯಾಬಿಟ್ಸ್ನ ಚೇಂಜ್ ಅನ್ನೋದಕ್ಕಿಂತ ಕೆಲವು ಹ್ಯಾಬಿಟ್ಸ್ನ ಕ್ವಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವು ನಾನು ಆಲ್ರೆಡಿ ಕ್ವಿಟ್ ಮಾಡಿದ್ದೀನಿ, ಬಟ್ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕೆಲವರೆಲ್ಲ ಇನ್ನೂ ಅದನ್ನು ಫಾಲೋ ಮಾಡ್ತಾ ಇರ್ಬೋದು. ಸಿಂಪಲ್ ಹ್ಯಾಬಿಟ್ಸೇ, ಬಟ್ ಲೈಫ್ನ ತುಂಬ ಪ್ರೊಡಕ್ಟಿವ್ ಮಾಡುತ್ತೆ. ನನಗಂತೂ ತುಂಬ ಚೇಂಜಸ್ ಅನ್ನೋದು ನನಗೆ ಕಾಣ್ತಾ ಇದೆ. ಅದಕ್ಕೆ ನಾನು ಅಂದ್ಕೊಂಡೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ಆಫ್ ಆಲು ನಾನು ಹಾಡುಗಳನ್ನ ಕೇಳ್ತಾ ಇದ್ದೆ, ಆಯಿತಾ. ಅದು ಎಷ್ಟು ಅಡಿಕ್ಟ್ ಆಗೋಗಿತ್ತು ಅಂದರೆ, ಹಾಡು ಇಲ್ದಂಗೆ ನನಗೆ ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ಲೆವೆಲ್ಗೆ ಅಡಿಕ್ಟ್ ಆಗೋಗಿದ್ದೀನಿ. ಕೆಲವರು ನನ್ನ ಫ್ರೆಂಡ್ಸ್ ಡಿಸ್ಕಸ್ ಮಾಡೋದೇನು ಅಂದರೆ, ಮೊಬೈಲ್ ತುಂಬ ನೋಡ್ತೀನಿ, ಸ್ಕ್ರಾಲ್ ಮಾಡ್ತೀನಿ. ಒಂದೊಂದು ಕೆಲಸಕ್ಕೆ ಮಧ್ಯನೂ ಒಂದು ಅರ್ಧ ಗಂಟೆ 3/4 ಗಂಟೆ ಮೊಬೈಲ್ ನೋಡ್ತಾ ಇರ್ತೀನಿ. ಅಥವಾ ಕಂಟಿನ್ಯೂಸ್ 5 hours 6 hours ಮೊಬೈಲ್ ನೋಡ್ತಾನೆ ಇರ್ತೀನಿ. ಆಮೇಲೆ 2 hours ಕೆಲಸ ಮಾಡೋಕ್ಕೆ ಹೋಗ್ತೀನಿ. ಆಗ ಸುಸ್ತಾಗುತ್ತೆ. ಸೊ ಈ ಥರದ್ದೆಲ್ಲ ನನ್ನ ಫ್ರೆಂಡ್ಸು ಆ ಥರ ಎಲ್ಲ ಡಿಸ್ಕಸ್ ಮಾಡಿಕೊಂಡಾಗ ಮೇಜರ್ ಕ್ವಿಟ್ ಮಾಡ್ಕೊಳ್ಬೇಕಾಗಿರೋದು ನನಗನ್ಸೋ ಪ್ರಕಾರ ಮೊಬೈಲು ತುಂಬಾ ಕೆಟ್ಟದ್ದು ಅಂತಲೇ ಹೇಳ್ಬೋದು. ನಾನು ಟಾರ್ಗೆಟ್ ಇಟ್ಕೊಂಡಿರೋದು ಡೈಲಿ 2 hours ಸ್ಕ್ರೀನ್ ಟೈಮ್ ಇರುತ್ತೆ. ಆ 2 hoursಲ್ಲಿ 1.5 hour ನಂದು ಸ್ಟಡಿ ರಿಲೇಟೆಡ್ ಇರುತ್ತೆ. ನಾವು ಟೀಚರ್ಸ್ ಆಗಿರೋದ್ರಿಂದ ಅಪ್ಡೇಟ್ ಆಗ್ತಾನೇ ಇರಬೇಕು. ಅದು ಓದೋದು, ಅದರ ಇನ್ಫಾರ್ಮೇಷನ್ ಮಾಡೋದು, ಸ್ಲೈಡ್ಸ್ ಮಾಡೋದು, ಮತ್ತು ಏನದು ನೋಟ್ಸ್ ಮಾಡೋದು, ಇದೆಲ್ಲ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಇರುತ್ತೆ. ಇನ್ನು ಅರ್ಧ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಮ್ಯೂಸಿಕ್ ಕೇಳ್ತೀನಿ ಅನ್ನೋದ್ರ ಬಿಟ್ಟರೆ ಅದೊಂದು ತುಂಬ ಅವಾಯ್ಡ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ನಾನು ಹೇಳೋದು ಇಷ್ಟಪಡೋದು, ಫೋನ್ ತುಂಬಾ ಅವಾಯ್ಡ್ ಮಾಡಿ. ಸೆಕೆಂಡ್, ನನಗೆ ನಾನು ಅನ್ಕೊತಾ ಇದ್ದಿದ್ದು, ತುಂಬ ಥಿಂಕ್ ಮಾಡ್ತಾಯಿದ್ದೆ ನಾನು ಪ್ಲ್ಯಾನಿಂಗಲ್ಲೇ. ಈಗ ಅದನ್ನು ಲಿಮಿಟ್ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಹೇಳ್ತಾ ಇದ್ನಲ್ಲ, ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ. ಅದನ್ನು ಒಂದು 5 minutesಲ್ಲಿ ಮುಗಿಸ್ಕೋಬೇಕು ಅಂತ
ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು. ಪ್ಲ್ಯಾನಿಂಗ್ ಮಾಡ್ಕೊತಾನೆ ಎಷ್ಟೊಂದು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ಸೊ ಒಂದು 5 ಮಿನಿಟ್ಸಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಬಿಟ್ಟು ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೋಬೇಕಷ್ಟೇ. ಒಂದು 4 ಕೆಲಸ ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ಅದನ್ನು ನೀಟಾಗಿ ನಾವು ಪ್ರಾಪರಾಗಿ ಮಾಡಿದ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಒಂದು 10 ಕೆಲಸ ಸುಮ್ಮನೆ ಥಿಂಕ್ ಮಾಡಿಕೊಂಡು ಕೂತಿರ್ತೀವಿ. ನಾನು ಎಷ್ಟೋ ಸತಿ ಅದನ್ನು ಮಾಡ್ತೀನಿ. ಏನಕ್ಕೆ ಹಂಗೆ ಮಾಡ್ತೀನಿ ಅಂದರೆ ಸುಸ್ತಾಗಿರುತ್ತೆ. ಸುಮ್ಮನೆ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ನೆಪದಲ್ಲಿ ಕೂತಿರ್ತೀನಿ, ಒಂದು ಅರ್ಧ ಗಂಟೆ ಪ್ಲ್ಯಾನ್ ಮಾಡ್ತಾಯಿರ್ತೀನಿ. ಸೊ ಅದನ್ನು 2 ಡೇಸಿಂದ ಅವಾಯ್ಡ್ ಮಾಡ್ತಾಯಿದ್ದೀನಿ. 5 ಮಿನಿಟ್ಸಲ್ಲಿ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ರೆಸ್ಟಿಂಗ್ ಅಂತಲೇ ತೊಗೋತೀನಿ ನಾನು. ಸೊ ನಾನೇನು ಅನ್ಕೋತಾ ಇದ್ದೆ ಫಸ್ಟ್ ಅಂದರೆ, ಪ್ಲ್ಯಾನ್ ಮಾಡಿದ್ದೀನಿ ಸುಸ್ತಾಗಿದೆ ಅಂತ ಮತ್ತೆ ಎಕ್ಸ್ಟ್ರಾ 1/2 ಅವರ್ ರೆಸ್ಟ್ ತೊಗೋತಾ ಇದ್ದೆ. ಸೊ 1/2 ಅವರ್ ನಾನು ಸೇವ್ ಮಾಡ್ತಾಯಿದ್ದೀನಿ. ಏನಕ್ಕೆ ಇದೆಲ್ಲ ಸೇವ್ ಮಾಡ್ಕೊತ ಬರ್ತಾಯಿದ್ದೀನಿ ಅಂದರೆ, ಒಳ್ಳೆ ನಿದ್ದೆ ಮಾಡೋಕ್ಕೆ. ನಾನು ಫಸ್ಟ್ 6 ಅವರ್ಸ್ ಮಾಡ್ತಾಯಿದ್ದೆ. ಈಗ ಏನೇ ಆದರೂ 8 ಅವರ್ ನಾನು ನಿದ್ದೆ ಮಾಡಲೇಬೇಕು. ನಿದ್ದೆ ಮಾಡಿದ್ರೇ ಮೆಟಬಾಲಿಸಮ್ ಚೆನ್ನಾಗಾಗೋದು, ವೆಯ್ಟ್ ಲಾಸ್ ಚೆನ್ನಾಗಾಗೋದು, ನಿಮಗೆ ಫೇಸಲ್ಲಿ ಗ್ಲೋ ಬರಬೇಕು, ಹೇರ್ ಲಾಸ್ ಕಡಿಮೆ ಆಗಬೇಕು. ಇದೆಲ್ಲನೂ ಅಷ್ಟೇ. ನಾವು ನ್ಯೂಟ್ರಿಯೆಂಟ್ಸ್ ಎಷ್ಟರ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ತೊಗೋತೀವೋ, ಈವನ್ ನಿದ್ದೆ ಕೂಡ ಅಷ್ಟರ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ನಿದ್ದೆ ಮಾಡಲೇಬೇಕು. ಅದು ಸೌಂಡ್ ಸ್ಲೀಪ್, ಎಚ್ಚರ ಇಲ್ದಂಗೆ ನಿದ್ದೆ ಮಾಡಬೇಕು. ವಾಕಿಂಗ್ ಹೋಗ್ತಾ ಇರೋದ್ರಿಂದ ನಿಮಗೆ ಅದೊಂದು ಸ್ಟೆಪ್ ಕೌಂಟ್ ಒಂದು ನಾನು ಮರ್ತು ಬಿಡ್ತಾ ಇದ್ದೀನಿ. ಯಾಕೆಂದರೆ ನಾನು ಮೊಬೈಲ್ ತೊಗೊಂಡು ಹೋಗ್ತಾ ಇಲ್ಲ, ಸ್ಮಾರ್ಟ್ ವಾಚು ಎಲ್ಲೋ ಇಟ್ಬಿಟ್ಟಿದ್ದೀನಿ. ಸ್ಟೆಪ್ ಕೌಂಟ್ ಅನ್ನೋದು ಇಲ್ಲೇ ಇಲ್ಲ. ಮಿನಿಮಮ್ 45 ಮಿನಿಟ್ಸ್ ನಾನು ಡೈಲಿ ಮಾಡ್ತಾಯಿದ್ದೀನಿ. ಅದು 1 ಅವರ್ಗೆ ಮಾಡ್ಕೋಬೇಕು. ಅದು ನಾನು ಗ್ರ್ಯಾಜುವಲಿ ಮಾಡ್ಕೋತೀನಿ. ಕ್ಲಾಸಸ್ದೇ ಸುಸ್ತಾಗ್ತಿರುತ್ತಲ್ವ, ಅದಕ್ಕೆ ಆ್ಯಸ್ ಫಾರ್ ನೌ ಒಂದು 10 ಡೇಸ್ ನಾನು ಒಂದು 6000 5000 ಈ ಥರ ಸ್ಟೆಪ್ಸ್ನ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಏನೇ ಅದೊಂದು ಅಭ್ಯಾಸನ ಬಿಟ್ಬಿಡಿ. ಬರೀ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಏನು ಮಾಡೋದು, ಅಡುಗೆ ಏನು ಮಾಡೋದು, ಏನು ಕೆಲಸ ಮಾಡೋದು, ಏನು ಕ್ಲೀನ್ ಮಾಡೋದು, ಆ ಕೆಲಸನ ಆ ಥಿಂಕಿಂಗ್, ಆ ಪ್ಲ್ಯಾನಿಂಗಲ್ಲೇ ಟೈಮ್ ವೇಸ್ಟ್ ಮಾಡೋದನ್ನು ಕ್ವಿಟ್ ಮಾಡಿ. ಥರ್ಡ್ ಇಂಪಾರ್ಟೆಂಟ್, ಆಮೇಲೆ ಮಾಡ್ತೀನಿ ಅಂತ ನಿಮ್ಮ ತಲೆಗೆ ಬರಬಾರ್ದು. ಒಂದು ಮಾಡಿ ಇಲ್ಲ ಬಿಟ್ಬಿಡಿ. ಆಮೇಲೆ ಮಾಡ್ತೀನಿ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ. ಅದು ಆಮೇಲೆ ಆಗೋದೇ ಇಲ್ಲ. ಎಷ್ಟೊಂದು ನಾನು ಅಂದ್ಕೊಂಡಿದ್ದೀನಿ, ಒಂದು ಗ್ಲಾಸ್ ಎತ್ತಿಟ್ಬಿಡಿ, ಒಂದು ಒರೆಸ್ಬಿಡಿ, ಹೋಗಿ ತಿಂಡಿ ಮಾಡಿಬಿಡಿ. ಅದು ಆಮೇಲೆ ಅಂದರೆ ಮಾತ್ರ ಅದು ಆ ಜಾಗಕ್ಕೆ ಇನ್ನೊಂದು ಕೆಲಸ ಬರುತ್ತೆ, ಆ ಕೆಲಸ ಹಾಗೇ ಪೆಂಡಿಂಗ್ ಇದ್ಬಿಟ್ಟಿರುತ್ತೆ. ಸೊ ಆ ಥರ ಏನೇ ಆದರೂ ಕೂಡ ಆಮೇಲೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಏನಾದರೂ ಓಕೆ ಇದು ಆಮೇಲೆ ಮಾಡ್ಕೋಬೋದು ಅಂತ ಅಂದ್ಕೊಂಡಾಗ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಅದನ್ನು. ನಾವೇನು ಮಾಡಿಬಿಡ್ತೀವಿ ಅಂದರೆ ಮರ್ತೋಗ್ಬಿಡ್ತೀವಿ ಅದನ್ನು, ಇನ್ನೊಂದು ಕೆಲಸ ಬಂದುಬಿಡುತ್ತೆ. ಸೊ ನಾನು ಸ್ಟ್ರಾಂಗಾಗಿ ಅಂದ್ಕೊಂಡಿರೋದು, ಒಂದು ಅನ್ಕೋಬಾರ್ದು ಆಮೇಲೆ ಮಾಡೋಣ ಅಂತ. ಒಂದು 5 ನಿಮಿಷ 10 ನಿಮಿಷ ಕೆಲಸ ಇರುತ್ತೆ, ಎಷ್ಟೊಂದು ಕೆಲಸಗಳು. ಆದರೂ ಕೂಡ ನಮ್ಮ ಲೇಸಿನೆಸ್ಸಿಂದ ಆಮೇಲೆ ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತೀವಲ್ಲ, ಆಮೇಲೆ ಮಾಡೋಣ ಅಂತ ಅನ್ಕೋತೀವಿ. ಬಟ್ ಎಲ್ಲ ಟೈಮಲ್ಲೂ ಆಗಲೇ ಮಾಡೋಕ್ಕಾಗಲ್ಲ. ಕೆಲವು ಸತಿ ಏನೋ ಸಾಮಾನು ತರೋದಿರುತ್ತೆ, ಅದು ಆಮೇಲೆ ಮಾಡಲೇಬೇಕು. ಅದನ್ನು ಏನೇ ಆದರೂ ಕೂಡ ನೆನ್ಪಿಟ್ಕೋಬೇಕು ಅಂತ ನೀವು ಸ್ಟ್ರೆಸ್ ಮಾಡ್ಕೋಬೇಕು ತಲೆಗೆ, ಅದು ಮಾಡಲೇಬೇಕು ನಾನು ಅಂತ. ಸೊ ಆಗ ಆ ಕೆಲಸ ಮುಗಿಯುತ್ತೆ. ಚಿಕ್ಕ ಪುಟ್ಟ ಕೆಲಸಗಳು, 4th ಪಾಯಿಂಟ್, ಚಿಕ್ಕ ಪುಟ್ಟ ಕೆಲಸಗಳನ್ನ ಆ ಟೈಮಲ್ಲೇ ಮಾಡಿ. ಅದನ್ನು 1 ಮಿನಿಟ್ ಕೆಲಸಗಳು ಅಂತ ಹೇಳ್ತೀವಿ. ಅದರಿಂದ ಮನೆ ಎಷ್ಟೋ ಕ್ಲೀನ್ ಆಗುತ್ತೆ. ನಾವು ಸ್ಟ್ರೆಸ್ಸನ್ನ ಕಡಿಮೆ ಮಾಡ್ಕೋತೀವಿ. ಏನಿಲ್ಲ, ಒಂದು ಬೆಡ್ಶೀಟ್ ಮಡ್ಚೋದಿರ್ಬೋದು, ಒಂದು ಬೆಡ್ ಸ್ಪ್ರೆಡ್ನ ಕರೆಕ್ಟಾಗಿ ಮಾಡೋದಿರ್ಬೋದು, ಒಂದು 4 ಕಾಫಿ ಗ್ಲಾಸ್ನ ತೊಳೆಯೋದಿರ್ಬೋದು, ಒಂದು ಗ್ಲಾಸ್ ಸ್ಟವ್ ಮೇಲೆ ಒರೆಸೋದಿರ್ಬೋದು. ಇದೆಲ್ಲ 1 ಮಿನಿಟ್ 2 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ. ನಾನು ಫೈನಲ್ ಡೀಪ್ ಕ್ಲೀನಿಂಗ್ ಹೇಳ್ತಿಲ್ಲ. ಈಗ ಏನೋ ಒಂದು ಕಾಫಿ ಮಾಡಿದ್ವಿ, ಏನೋ ಒಂದು ತಿಂಡಿ ಮಾಡಿದ್ವಿ, ಅಥವಾ ಏನೋ ಒಂದು ಒಗ್ಗರಣೆ ಹಾಕಿದ್ವಿ, ಸ್ವಲ್ಪನ ಎಗ್ರಿರುತ್ತೆ, ಆ ಸೈಡಲ್ಲೆಲ್ಲ ಎಗ್ರಿರುತ್ತೆ. ಒಂದು ಬಟ್ಟೆ ತೊಗೊಂಡು 30 ಸೆಕೆಂಡ್ಸಲ್ಲಿ ಅದನ್ನು ವೈಪ್ ಮಾಡಿಬಿಟ್ರೆ ಎಷ್ಟೋ 30 ಸೆಕೆಂಡ್ಸು ಹಿಡಿಸಲ್ಲ, ಅದು 10 ಸೆಕೆಂಡು. ಬಟ್ ನಮಗೇನು ಅನಿಸುತ್ತೆ, ಅದು ಸುಸ್ತಾಗ್ತಿರುತ್ತೆ. 100% ನಿಜ ಅದು. ಅಷ್ಟೆಲ್ಲ ಕೆಲಸ ಮಾಡಿರ್ತೀವಿ, ಕಂಟಿನ್ಯೂಸ್ ನಿಂತಿರ್ತೀವಿ, ಎಲ್ಲ ಚಾಪ್ ಮಾಡಿ ಅಡುಗೆ ಮಾಡಿ ಬರೋಷ್ಟೊತ್ತಿಗೆ ಸುಸ್ತಾಗಿರುತ್ತೆ. ಬಟ್ ಆದರೂ ಆಪ್ಷನ್ ಇದೆಯಾ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಆಪ್ಷನ್ ಇಲ್ಲ ತಾನೇ, ನಾವೇ ಮಾಡಬೇಕು. ಅದು ಸ್ವಲ್ಪ ಅಂಟ್ಕೊಂಬಿಟ್ಟಿರುತ್ತೆ, ಸ್ವಲ್ಪ ಹೊತ್ತು ಆದಮೇಲೆ ಒರ್ಸೋಕ್ಕೆ ಹೋದರೆ. ಅದಕ್ಕೆ ಆಗಿಂದಾಗಲೇ ಒಂದು ಸ್ಪ್ರೇ ಮಾಡಿ ಹಿಂಗೆ ಒರೆಸ್ಕೊಂಬಿಟ್ರೆ. ನಾನೇ ಒಂದು DIY ಮಾಡ್ಕೊಂಡಿದ್ದೀನಿ, ಏನೂ ಹಾಕಿಲ್ಲ. ಅದರಲ್ಲಿ ನೀರು, ವಿಮ್ ಲಿಕ್ವಿಡ್ ಹಾಕಿದ್ದೀನಿ. ವಿನೆಗರ್ ಖಾಲಿ ಆಗಿದೆ. ವಿನೆಗರು ಹಾಕಿದರೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈಗ ನೀರು, ಲಿಕ್ವಿಡ್ ಹಾಕಿ ಅದನ್ನು ಹಾಕಿ ಇಟ್ಟಿದ್ದೀನಿ. ಅದನ್ನು ಸ್ಪ್ರೇ ಮಾಡ್ತೀನಿ, ಹಿಂಗೆ ಒರೆಸ್ತೀನಿ ಅಷ್ಟೇ. ನೈಟು ಸ್ವಲ್ಪ ನೀಟಾಗಿ 10 ನಿಮಿಷ 15 ನಿಮಿಷ ಸ್ಲ್ಯಾಬು ಮತ್ತು ಸ್ಟವ್ನ ನೀಟಾಗಿ ಒರೆಸ್ಕೊಂಡು ಹೋಗ್ಬಿಡ್ತೀನಿ. ಎಲ್ಲೋ ಒಂದು ಕಡೆ ನೋಡಿದ್ದೆ, ಆ್ಯಕ್ಚುಲಿ ವಿಮೆನ್ಗೆ ಎಷ್ಟು ಸ್ಟ್ರೆಸ್ಸು. ಅಡುಗೆ ಮಾಡಿ ಬಂದವರು ಪಾತ್ರೆ ತೊಳಿಬಾರ್ದು, ಕಿಚನ್ನ ಕ್ಲೀನ್ ಮಾಡಬಾರ್ದು ಅಂತ ಒಂದು ರೂಲ್ಸ್ ಬರಬೇಕು. ಅಡುಗೆನೂ ಅವರೇ ಮಾಡಬೇಕು, ಕಿಚನ್ನೂ ಅವರೇ ಕ್ಲೀನ್ ಮಾಡಬೇಕು, ಪಾತ್ರೆನೂ ಅವರೇ ತೊಳಿಬೇಕು, ಅವರೇ ಬಡಿಸ್ಲೂಬೇಕು. ಈ ಥರದ್ದೆಲ್ಲ ಎಷ್ಟು ಸ್ಟ್ರೆಸ್ ಆಗ್ತಾಯಿದೆ ವಿಮೆನ್ಗೆ ಬರ್ತಾ. ಒಂದೊಳ್ಳೆ ಆರ್ಟಿಕಲ್ ಓದ್ತಾ ಇದ್ದೆ, ನ್ಯೂಸ್ ಪೇಪರಲ್ಲೇ ಬಂದಿದ್ದು, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ.
ಆ್ಯಕ್ಚುಲಿ ಹೆಂಗಸರಿಗೆ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಅಷ್ಟೇ ಇಷ್ಟು, ಅದು ತುಂಬಾ ಜಾಸ್ತಿ. ಅದು ಮನೆ ಕೆಲಸ ಅನ್ನೋದು ತುಂಬಾ ಜಾಸ್ತಿ, ಒಂದಲ್ಲ ಎರಡಲ್ಲ. ಅದು ಯಾರು ಮಾಡ್ತಿರ್ತಾರಲ್ಲ ಮನೆ ಕೆಲಸ ಅವ್ರಿಗೇ ಗೊತ್ತು. ಪ್ರತಿಯೊಬ್ಬರು ಆಲ್ಮೋಸ್ಟ್ ಮಾಡ್ತಾನೆ ಇರ್ತಾರೆ. ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ಒಂದು ಅಂಗಳ ಕ್ಲೀನ್ ಮಾಡೋದು, ರಂಗೋಲಿ ಹಾಕೋದು, ಎಲ್ಲ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು ಅನ್ನೋದು ಒಂದೇ ಪದ. ಅಡುಗೆ ಮಾಡೋಷ್ಟರಲ್ಲಿ ಒಂದು 3-4 ಅವರ್ ಹೋಗಿರುತ್ತೆ. ಚಾಪ್ ಮಾಡ್ಕೊ, ಕ್ಲೀನ್ ಮಾಡು, ಅದು ಮಾಡು, ಇದು ಮಾಡು, ಸಣ್ಣ ಪುಟ್ಟ ನಾನು ಅದೇ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಎಷ್ಟು ಕೆಲಸ ಇರುತ್ತೆ. ಮತ್ತು ಮಕ್ಳಿಗೆ ಓದಿಸೋದು, ಮನೆ ಕ್ಲೀನ್ ಮಾಡೋದು, ಬಟ್ಟೆ ಹೋಗಿ, ಪಾತ್ರೆ ತೊಳಿ, ಒಂದು ಲಿಸ್ಟ್ ಆಫ್ ಕೆಲಸ ಇರುತ್ತಲ್ವ. ಸೊ ಹಿಂದಿನ ಕಾಲದಲ್ಲಿ ಆ ಥರ ಇತ್ತಂತೆ ಮೆಥಡ್, ಆ ಥರ ಪದ್ಧತಿ ಇದ್ದಿತ್ತು. ಹೆಣ್ಮಕ್ಳು ಹೆಂಗಸರು ಮನೆ ಮಾತ್ರ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಗಂಡಸರಿಗೆ ಹೊರಗಡೆ ಹೋಗಿ ದುಡ್ಕೊಂಡು ಬರಬೇಕು, ಇಬ್ರಿಗೂ ಈಕ್ವಲ್. ಆಯಿತಾ? ಅದು ಹೆಂಗೆ ಅಂದರೆ ಮನೇಲಿ ಸ್ಟ್ರೆಸ್ ಹೆಂಗಸರಿಗೆ ಎಷ್ಟಿರುತ್ತೋ ಗಂಡಸರಿಗೂ ಅಷ್ಟೇ. ಹೊರಗಡೆ ಹೋಗಿ ದುಡಿಯೋದು, ಅವ್ರ ಸಾಲಗಳನ್ನ ತೀರಿಸೋದು. ಹಿಂದಿನ ಕಾಲದಲ್ಲಿ ಆ ಥರ ಇತ್ತು. ಸಾಲ ತೀರಿಸೋದು, ದುಡಿಮೆ ಮಾಡ್ಕೊಂಬರೋದು, ದುಡಿಯೋದೇ ಕಷ್ಟ ಆಗ್ತಿರ್ತಲ್ಲ, ಆ ಥರ ಈಕ್ವಲ್ ಆಗಿತ್ತು. ಬರ್ತಾ 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 ಸೊಸೈಟಿಯಲ್ಲಿ ಹೆಂಗಾಗಿತ್ತು ಅಂದರೆ ಮನೇಲಿರೋರಿಗೆ ಬೆಲೆ ಇಲ್ಲ. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲೆಲ್ಲ ಸ್ವಲ್ಪ ಲೇಡೀಸ್ಗೆ ಬೆಲೆ ಇತ್ತು, ರಾಣಿಯರಿಗೆಲ್ಲ ಬೆಲೆ ಕೊಡ್ತಾಯಿದ್ರು. ಆಯಿತಾ? ಹೋಗ್ತಾ 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 ಮನೆ ಕೆಲಸ ಮಾಡೋರಿಗೆ ಬೆಲೆ ಇಲ್ಲ ಅನ್ನಂಗೆ ಒಂಥರ ತಾತ್ಸಾರವಾಗಿ ನೋಡೋದು, ಬೆಲೆ ಇಲ್ದಂಗೆ ನೋಡೋದು, ಮರ್ಯಾದೆ ಇಲ್ದಂಗೆ ಮಾತಾಡ್ಸೋದು, ಇವಳಿಗೇನು ಮನೇಲಿ ಬಿದ್ದಿರ್ತಾಳೆ ಅನ್ನೋ ಥರ ಒಂದು ಟ್ಯಾಗ್ಲೈನ್ ಕೊಡೋದು, ಈ ಥರದ್ದೆಲ್ಲ ಸ್ಟಾರ್ಟ್ ಆಯಿತು. ಅವನು ಹೊರಗಡೆ ಹೋಗ್ತಾನೆ, ದುಡಿತಾನೆ. ಈ ಆರ್ಟಿಕಲ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಸುನಂದ ಅಂತ ಏನೋ ರೈಟರ್ ಅವರು, ಆಯಿತಾ, ಆ ಥರ ಬಂದಿತ್ತು. ಅವನು ಹೊರಗಡೆ ಹೋಗಿ ದುಡಿತಾನೆ, ಸಂಪಾದನೆ ಮಾಡ್ತಾನೆ, ಮನೆಗೆ ಅಡುಗೆ ಬಟ್ಟೆ ಎಲ್ಲ, ಅಡುಗೆ ಸಾಮಾನು, ಊಟದ ಸಾಮಾನು ಎಲ್ಲ ತರ್ತಾನೆ, ಬಟ್ಟೆ ಎಲ್ಲ ತರ್ತಾನೆ. ಸೊ ನಮ್ಗೆ ನೋಡ್ಕೊಳ್ಳೋದು ಅವನು, ಮಗ ನೋಡ್ಕೊಳ್ಳೋದು ಅವರು ಅಂತ ಗಂಡಸರಿಗೆ ಬೆಲೆ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಬರ್ತಾ 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 ತುಂಬ ಕೀಳಾಗೆ ಹೋಯಿತು, ಹೆಂಗಸರು ಇಷ್ಟೇ ಅನ್ನೋ ಲೆವೆಲ್ಗೆ. ಆಮೇಲೆ ಹೋಗ್ತಾ ಹೋಗ್ತಾ ಹೆಂಗಾಯಿತು, ನಾವು ಹೆಂಗಸರಿಗೂ ಅದೊಂಥರ ಅನಿಸುತ್ತಲ್ಲ, ಒಂದು ಸೆಲ್ಫ್ ರೆಸ್ಪೆಕ್ಟ್. ನಾವು ಹೆಂಗಸರು ಗಂಡಸರು ಸೆಕೆಂಡ್ರಿ, ನಾವು ಮನುಷ್ಯರು ಅಂದಮೇಲೆ ಒಂದು ಸ್ವಾಭಿಮಾನ ಇರುತ್ತೆ, ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ನಮಗೆ ಆಗ ಅನಿಸಿದ್ದು, ಹೌದು ನಮಗೂ ಆ ರೆಸ್ಪೆಕ್ಟ್ ಬೇಕು, ನಾವು ಓದಬೇಕು, ನಾವೂ 4 ಕಾಲು ಸಂಪಾದನೆ ಮಾಡಬೇಕು ಅಂತ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೆಣ್ಮಕ್ಳು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರು ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಟ್ ದ ಮೋಸ್ಟ್ ಏನೋ ಒಂದು ಅವ್ರ ಕೈಲಾಗಿದ್ದಂತೂ ಮಾಡ್ತಾರೆ. ಆ್ಯಂಡ್ ಅವ್ರಿಗೂ ಅನಿಸ್ತು, ನಮಗೂ ಒಂಥರ ಲೈಫಲ್ಲಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಬೇಕು ಅಂತ. ಬಟ್ ನಾವು ಈ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು ಕೂಡ, ಹೊರಗಡೆ ಹೋಗಿ ದುಡಿದ್ರು ಕೂಡ, ಮನೆ ಕೆಲಸ ಮಾತ್ರ ಕಾನ್ಸ್ಟೆಂಟಾಗಿ ಇತ್ತು. ಸೊ ಅದು ಸ್ಟ್ರೇನ್ ಜಾಸ್ತಿನೇ ಆಯಿತು. ಎಷ್ಟೊಂದು ಕಡೆ ಎಷ್ಟೊಂದು ಹೇಳ್ತಾನೆ ಇರ್ತಾರೆ, ಈಕ್ವಲಾಗಿ ಹೆಲ್ಪ್ ಮಾಡ್ಕೋಬೇಕು, ಇಬ್ಬರು ಶೇರ್ ಮಾಡ್ಕೋಬೇಕು. ಬಟ್ ಆದರೂ ಕೂಡ ನನಗನ್ಸೋ ಪ್ರಕಾರ ತುಂಬ ವರ್ಷಗಳೇ ಬೇಕು ಇದು ಚೇಂಜ್ ಮಾಡಬೇಕು ಅಂದರೆ. ಎಲ್ಲ ಹೆಂಗಸ್ರಿಗೂ ಗೊತ್ತು ಮನೇಲಿ ಎಷ್ಟು ಕಷ್ಟ ಇರುತ್ತೆ, ಅಡುಗೆ ಮಾಡೋದು ಎಷ್ಟು ಕಷ್ಟ ಇರುತ್ತೆ. ಇದ್ರ ಪ್ರಕಾರ ನನ್ನ ಗಂಡಸರು ಕಷ್ಟ ಇಲ್ಲ ಅಂತಲ್ಲ, ಇಬ್ಬರು ಎರಡೂ ಶೇರ್ ಮಾಡ್ಕೊತ ಹೋದರೆ ಎಷ್ಟೋ ಮೇಲಾಗುತ್ತೆ. ಬಟ್ ಅದು ನನ್ನ ಪ್ರಕಾರ ಇನ್ನೂ 50-60 ವರ್ಷ ಆದ್ರೂ ಕೂಡ ಅವ್ರು ಬೆಳೆದು ಬಂದಿರೋ ರೀತಿನೇ. ಗಂಡಸರಿಗೇನೋ ಅವ್ರಿಗೆ ಹೆಲ್ಪ್ ಮಾಡಬಾರ್ದು, ಎಷ್ಟೋ ಜನಕ್ಕೆ ಆ ಥರ ಇರುತ್ತೆ, ನಾನು ಗಂಡಸು ನಾನು ಮಾಡಬಾರ್ದು ಅಂತ ಇರುತ್ತೆ. ಎಷ್ಟೊಂದು ಜನಕ್ಕೆ ಅವ್ರು ಬೆಳಗ್ಗೆ ಬಂದಿರೋ ರೀತಿಯೇ ಅದೇ. ಅವ್ರಿಗೆ ಕೆಲಸ ಮಾಡೋಕ್ಕೆ ಬರಲ್ಲ, ಅಡುಗೆ ಮನೇಲಿ ಮಾಡೋಕ್ಕೆ ಬರಲ್ಲ, ಒಂದು ಕ್ಲೀನಿಂಗ್ ಬರಲ್ಲ, ಅಡುಗೆ ಬರಲ್ಲ. ಸೊ ಅವ್ರಿಗೆ ಬರಲ್ಲ, ಅದು ಅಷ್ಟೇ. ಅವ್ರಿಗೆ ಮಾಡಬಾರ್ದು ಅಂತ ಏನಿಲ್ಲ. ಸೊ ಈ ಥರ ಪದ್ಧತಿ ಬರ್ತಾನೆ ಇದೆ. ಏನೇ ಆದರೂ ಕೂಡ, ಸ್ಟ್ರೇನ್ ಆದರೂ ಕೂಡ ನಾನು ಹೇಳೋದು, ಆಪ್ಷನ್ ಏನಾದರೂ ಇದೆಯಾ? ಸೊ ನಾವು ಮಾಡಲೇಬೇಕು ಅಂದಾಗ ನಾವು ಯಾವ ರೀತಿ ಥಿಂಕ್ ಮಾಡಬೇಕು, ಸ್ಮಾರ್ಟಾಗಿ ಥಿಂಕ್ ಮಾಡ್ಕೋಬೇಕು. ಆಯಿತಾ? ಆಮೇಲೆ ನೀವು ಏನೋ ಹೊರಗಡೆ ಹೋಗಿ ದುಡಿಯೋದಿಲ್ಲ ಅಂದ್ರೂ ಕೂಡ ನೀವು ಏನೋ ಯೋಚನೆ ಮಾಡಿ ತುಂಬ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಂತೂ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ನಾವು ಮಾಡ್ತಿರೋದು ತುಂಬಾ ಜಾಸ್ತಿ, ಮನೆಯಲ್ಲಂತೂ ತುಂಬಾ ಜಾಸ್ತಿ. ನಾನು ಯಾವಾಗಲೂ ಹೇಳ್ತೀನಲ್ಲ, ಅಟ್ಲೀಸ್ಟ್ ನಾನು ಕೆಲ್ಸಕ್ಕೆ ಹೋದಾಗ ಸ್ವಲ್ಪನೂ ರಿಲ್ಯಾಕ್ಸ್ ಆಗುತ್ತೆ. ಮನೆಯಲ್ಲೇ ಇನ್ನು ನಾವೇ ಹುಡ್ಕೊಂಡು ಮಾಡ್ತಿರ್ತೀವಿ. ನಮ್ಮ ಲೇಡೀಸ್ ಮೆಂಟಾಲಿಟಿನೇ ಅದು. ಏನಾದ್ರು ಕ್ಲೀನ್ ಮಾಡೋಣ, ಏನಾದ್ರು ಒಗೆಯೋಣ, ಇನ್ನೂ ಏನಾದ್ರು ಕೆಲಸ ಮಾಡೋಣ ಅಂತ ಒಂದಕ್ಕೊಂದು ಪ್ರಿಪೇರ್ ಮಾಡ್ಕೊತಾನೆ ಇರ್ತೀವಿ. ಸೊ ಆ ಥರ ನಾವು ಏನೇ ಆದರೂ ಕೂಡ ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು ಕೆಲಸ ಮಾಡ್ಕೋಬೇಕು. ಆಮೇಲೆ ಮಾಡೋಣ, ಚಿಕ್ಕ ಪುಟ್ಟದ್ದು ಅಲ್ಲೇ ಇದೆ ಅಂದರೆ ಅಲ್ಲೇ ಮಾಡಿಬಿಡೋಣ ಅಂತ. ನೆಕ್ಸ್ಟ್ ನನಗೂ ಈ ನಡುವೆ ವಾಕಿಂಗ್ ಮಾಡ್ತಾಯಿದ್ದೀನಿ, ಕ್ಯಾಲರೀಸ್ ಕಡಿಮೆ ಮಾಡ್ಕೋತಾ ಇದ್ದೀನಿ, ಒಳ್ಳೆ ಬಾಡಿ ಸ್ಟ್ರೇನ್ ಆಗ್ತಾಯಿದೆ. ಕಾಲೇಜಲ್ಲಾಗಲಿ ಮನೇಲಾಗಲಿ ಏನಾದರೂ ಆಪ್ಷನ್ ಇದೆ ಅಂದರೆ ಸ್ಟೆಪ್ಸ್ ಹತ್ತೋದು ಜಾಸ್ತಿ ನಾನು. ಇದರಿಂದ ಬಾಡಿ ತುಂಬ ಸ್ಟ್ರೇನ್ ಆಗ್ತಾಯಿದೆ. ಇನ್ಫ್ಯಾಕ್ಟ್ ನನಗೆ 5 ಗಂಟೆಗೆ ಎದ್ದೇಳೋದು ಕಷ್ಟ ಆಗ್ತಿದೆ. ನಾನೀಗ 4 ಗಂಟೆಗೆ ಎದ್ದೇಳ್ತಾ ಇಲ್ಲ, 5 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. ಸ್ವಲ್ಪ ನಿದ್ದೆ ಚೆನ್ನಾಗಾಗಬೇಕು ಅಂತ 5 ಗಂಟೆಗೆ. ತುಂಬಾ ಕಷ್ಟ ಆಗ್ತದೆ. ಬಟ್ ಆದರೂ ಕೂಡ ನನ್ನನ್ನು ನಾನು ಪುಷ್ ಮಾಡ್ಕೊಳ್ಳೋದು ಒಂದೇ ರೀಸನ್ಗೆ, ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ಸಾಧಿಸ್ಬೇಕು ಅಂತ. ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಶೇರ್ ಮಾಡ್ತೀನಿ. ನಾನು ಬರ್ಕೊಂಡಿರೋದು ಅಷ್ಟೇ.
ನನ್ನ ಫುಲ್ ಹೆಲ್ತ್ ಕರೆಕ್ಟಾಗಿ ಆಗಬೇಕು. ನಂದು ತಲೆಯಲ್ಲಿರೋದೇ ಅದು. ಅದು ಏನದು ಸುಸ್ತಾಗೋದು, ಈಗಲೂ ಎಷ್ಟು ಸುಸ್ತಾಗುತ್ತೆ ಗೊತ್ತಾ? ಅದೆಲ್ಲ ನಮ್ಮದು ಅಂದ್ಕೊಂಬಿಡ್ತೀವಿ ಇಂಜೆಕ್ಷನ್ ತೊಗೊಂಡಿದ್ದ ತಕ್ಷಣ, ಟ್ಯಾಬ್ಲೆಟ್ಸ್ ತೊಗೊಂಡಿದ್ದ ತಕ್ಷಣ ಸರಿ ಹೋಗುತ್ತೆ ಅಂತ. ಬಟ್ ತುಂಬ ಟೈಮ್ ಹಿಡಿಯುತ್ತದು. ಬಾಡಿ ಹೀಲಿಂಗ್ ಪ್ರಾಸೆಸ್ ಅನ್ನೋದು ತುಂಬ ಟೈಮ್ ತೊಗೊಳುತ್ತೆ. ಆಮೇಲೆ ಸೋಷಲ್ ಮೀಡಿಯಾ, ಫೇಸ್ಬುಕ್ಕು ಅದೆಲ್ಲ ಎಷ್ಟು ಬೆಟ್ಕೋ ಅಷ್ಟು. ಎಲ್ಲರೂ ಹೇಳ್ತಾರೆ ಅದನ್ನು ಸ್ಟಾಪ್ ಮಾಡಿ ಅಂತ. ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ಎಷ್ಟು ಅವಾಯ್ಡ್ ಆಗುತ್ತೋ ಅಷ್ಟನ್ನು ಮಾಡಿ. ನಿಮಗೆ ಗೊತ್ತು ನೀವು ಎಷ್ಟು ನೋಡ್ತಿದ್ದೀರಾ, ಎಷ್ಟನ್ನು ಅವಾಯ್ಡ್ ಮಾಡಬೇಕು ಅಂತ. ಎಲ್ಲ ಯೂಟ್ಯೂಬು ಅದು ಇದು ಎಲ್ಲ ನೋಡೋರು ಬುದ್ಧಿ ಬಂದಿರೋರೆ. ಚಿಕ್ಕ ಮಕ್ಕಳೆಲ್ಲ ನೋಡೋದು ಕಾರ್ಟೂನ್ಸು ಅದು ಇದು ನೋಡಿರ್ತಾರೆ. ಸೊ ನಿಮಗೆ ಗೊತ್ತು ಮಕ್ಕಳಿಗೆ ಆದರೂ ಹೇಗೆ ಬಿಡಿಸ್ಬೇಕು, ನೀವು ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ. ಅದನ್ನು ಕ್ವಿಟ್ ಮಾಡಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ. ಆಮೇಲೆ ಪರ್ಫೆಕ್ಷನ್ ಹೀಗೆ ಮಾಡಬೇಕು. ನಾನು ಆ ಥರ ಅಂದ್ಕೊಳ್ತಾ ಇದ್ದಿದ್ದು ಪರ್ಫೆಕ್ಟಾಗಿ ಕಿಚನ್ನ ಕ್ಲೀನ್ ಮಾಡಬೇಕು. ಆಗದೇ ಇಲ್ಲ ಫ್ರೆಂಡ್ಸ್. ಪರ್ಫೆಕ್ಟಾಗಿ ಎಲ್ಲ ಮಾಡಬೇಕು ಸಾಧ್ಯನೇ ಇಲ್ಲ. ನನಗೆ ಅನಿಸುತ್ತಲ್ಲ, ನಾವು ಮಿಷಿನ್ಗಳಲ್ಲ. ಏನಕ್ಕೆ ಪರ್ಫೆಕ್ಟಾಗಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ನಾವು ರೋಬೋ ಅಲ್ಲ, ನಾವು ಮನುಷ್ಯರು. ಸುಸ್ತಾಗುತ್ತೆ. ನಮಗೂ ಅಂತ ಒಂದು ಎಮೋಷ್ನಲ್ ಟ್ರಾಮಾಸ್ ಇರುತ್ತೆ. ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿರುತ್ತೆ. ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಎಷ್ಟೊಂದು ಆಗುತ್ತೆ. ಸೊ ಪರ್ಫೆಕ್ಷನ್ ಹಿಂದೆ ಹೋಗೋಕ್ಕೆ ಹೋಗ್ಬೇಡಿ. ಎಷ್ಟಾಗುತ್ತೋ ಅಷ್ಟು ಡೂ ದ ವರ್ಕ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಬಂದು ಎಲ್ಲದಕ್ಕೂ ಎಸ್ 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 ಅಂತ ಹೇಳ್ತಾ ಹೋಗ್ಬಿಡಿ. ನಿಮಗೆ ಯಾವುದು ಪ್ರಿಯಾರಿಟಿ ಇರುತ್ತೆ ಆ ವರ್ಕ್ ಮಾಡೋಕ್ಕಾಗಲ್ಲ. ಕಂಪ್ಯಾರಿಸನ್ ಸ್ಟಾಪ್ ಮಾಡಿ. ಅವ್ರ ಲೈಫ್ ಹಿಂಗೆ, ನನ್ನ ಲೈಫ್ ಹಿಂಗೆ, ಸಾಧ್ಯನೇ ಇಲ್ಲ. ನಮ್ಮ ಲೈಫ್ ನಮಗೆ ಗೊತ್ತು. ನನ್ನ ಲೈಫ್ನ ಬೆಸ್ಟಾಗಿ ಇನ್ಯಾರೂ ಲೀಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲೈಫ್ನ ನಿಮಗಿಂತ ಬೆಸ್ಟಾಗಿ ಇನ್ಯಾರೂ ಲೀಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ತುಂಬ ಒಂದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ. ನಾನೊಂದು ಸಿಚುವೇಶನ್ ಹೇಳ್ತೀನಿ. ಏನಾದರೂ ಅಷ್ಟೇ ಆಯಿತಾ, ಸಿಚುವೇಶನ್ ಅಲ್ಲ, ನಿಮಗೆ ಅನಿಸಿರುತ್ತೆ. ನಿಮ್ಮದೇ ಒಂದು ಸಿಚುವೇಶನ್ ನೆನ್ಪಿಟ್ಕೊಳ್ಳಿ. ಇವತ್ತು ಏನೋ ಒಂದು ತುಂಬ ಕಷ್ಟದ ಸಿಚುವೇಶನ್ ಆಯಿತು ಅಂತಲೇ ತಿಳ್ಕೊಳ್ಳಿ. ಏನೋ ಒಂದು ನನಗೆ ಇಷ್ಟ ಆಗದಿರೋ ಸಿಚುವೇಶನ್ ಆಯಿತು ಅಂತ ತಿಳ್ಕೊಳ್ಳಿ. ಬಟ್ ಒಂದು ತಿಂಗಳಾಗಿದ್ದ ತಕ್ಷಣ ಈ ಸಿಚುವೇಶನ್ ಏನೂ ಇಲ್ಲ, ಅಷ್ಟು ತಿಳಿಯಾಗಿರುತ್ತೆ ಆಯಿತಾ. ಸೊ ಟೈಮ್ ಹೋಗ್ತಾ ಹೋಗ್ತಾ ಸಿಚುವೇಶನ್ ತುಂಬ ತಿಳಿಯಾಗುತ್ತೆ, ಇಷ್ಟೇ ಅಂತ ಅನಿಸುತ್ತೆ. ಸೊ ಎಷ್ಟು ಬೇಗ ಅದನ್ನೆಲ್ಲ ಕಹಿ ಘಟನೆಗಳನ್ನ ಮರಿತೀವೋ ಅಷ್ಟು ಒಳ್ಳೆಯದು. ಇವತ್ತು ಗುಡ್ಡ ಬೆಟ್ಟ ಥರ ಕಾಣ್ತಿರುತ್ತೆ, ಅಯ್ಯೋ ನಂದು ಇಷ್ಟು ದೊಡ್ಡ ಪ್ರಾಬ್ಲಮ್ ಥರ ಅನಿಸ್ತಾ ಇರುತ್ತೆ. ಬಟ್ ಟೈಮ್ ಹೋಗ್ತಾ 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 ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಆ ಪ್ರಾಬ್ಲಮ್ ಜೊತೆ ಬದುಕೋಕ್ಕೆ ಗೊತ್ತಾಗುತ್ತೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಗೊತ್ತಾಗುತ್ತೆ, ಆ ಪ್ರಾಬ್ಲಮ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೇ ತುಂಬ ಓವರ್ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡಿ. ಆಮೇಲೆ ಸುಮ್ಮನೆ ಕಾರಣ ಇಲ್ದಂಗೆ ರಾತ್ರಿ ಲೇಟಾಗಿ ಮಲ್ಕೊಬಿಡಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ತಲೆಯಲ್ಲಿ ಏನಿರಬೇಕು, 9 ಗಂಟೆ ಆಗಿದ ತಕ್ಷಣ ಮಲ್ಕೊಂಬಿಡ್ಬೇಕು ಅಂತ ಆತರಿಸ್ತಾ ಇರಬೇಕು. 10 ಗಂಟೆ ಅಷ್ಟೊತ್ತಿಗೆ ಮಲ್ಕೋತೀರ, ಅಟ್ ದ ಮೋಸ್ಟ್ 10:30 ಮಲ್ಕೋತೀರ. ಸುಮ್ಮನೆ ಕಾರಣ ಇಲ್ದಂಗೆ ಸುಮ್ಮನೆ ಕೂತಿರೋದು, ಸುಮ್ಮನೆ ಏನೋ ಇಷ್ಟ ಆಗದಿರೋ ಟಿ ವಿ ನೋಡೋದು, ಸುಮ್ಮನೆ ಕೂತಿರೋದು, ಟೈಮ್ ವೇಸ್ಟ್ ಮಾಡೋದು, ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಬೇಡಿ. ತಲೆಯಲ್ಲಿ ಒಂದೇ ಇಟ್ಕೊಳ್ಳಿ, ನೀವು ಆ್ಯಕ್ಟಿವ್ ಆಗಿರಬೇಕು, ನಿಮ್ಮ ಹೆಲ್ತ್ ಹೀಲ್ ಆಗಬೇಕು. ಯಾರಾನ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ, ವೆಯ್ಟ್ ಲಾಸೂ ಸೆಕೆಂಡರಿ. ನಿಮ್ಮದೊಂದು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಸುಮ್ಮನೆ ಕೆಲಸಗಳನ್ನ ಮಾಡಬೇಡಿ. ಪ್ರತಿಯೊಂದು ದಿನವೂ ಪ್ಲ್ಯಾನ್ ಮಾಡ್ದಂಗೆ ಮಾಡ್ತೀರಲ್ವ, ಅದು ತುಂಬ ವೇಸ್ಟ್. ಒಂದು 15 ಕೆಲಸ ಮಾಡೋ ಜಾಗದಲ್ಲಿ ಒಂದು 5 ಕೆಲಸನೂ ಕರೆಕ್ಟಾಗಿ ಮಾಡಿರಲ್ಲ ನಾವು. ಸೊ ಆದ್ದರಿಂದ ಏನೇ ಆದರೂ ಕೂಡ ಪ್ಲ್ಯಾನಿಂಗ್ ಒಂದು 5 ನಿಮಿಷ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಇಡೀ ದಿನ ಆಗುತ್ತೆ. ನಾನು ಎಷ್ಟೊಂದು ಸತಿ ನನ್ನ ಹೆಕ್ಟಿಕ್ ಸಿಚುವೇಶನ್ಸಲ್ಲಿ ಪ್ಲ್ಯಾನ್ ಮಾಡ್ದೇ ಕೆಲಸ ಮಾಡ್ಕೊಂಬಿಟ್ರೆ ಒಂದು ಸಮಾಧಾನನೇ ಇರಲ್ಲ. ಏನು ಅಂದ್ಕೊಂಡಿರ್ತೀನಿ ಅದು ಆಗೋದೇ ಇಲ್ಲ, ಅಷ್ಟು ಸುಸ್ತಂತ ಆಗ್ತಿರುತ್ತೆ. ಸುಸ್ತು ಜಾಸ್ತಿ ಆಗುತ್ತೆ, ಕೆಲಸ ಮಾತ್ರ ಎಷ್ಟೊಂದು ಹಾಗೆ ಇರುತ್ತೆ, ಪೆಂಡಿಂಗ್ ಇರುತ್ತೆ. ಸೊ ಪ್ಲ್ಯಾನಿಂಗ್ ಇಲ್ದಂಗೆ ಮಾಡೋಕ್ಕೆ ಹೋಗಬೇಡಿ. ಹಾಗಂತ ಪ್ಲ್ಯಾನ್ ಮಾಡ್ಕೊತಾನೆ ಕೂತ್ಕೊಂಡ್ಬಿಡ್ಬೇಡಿ. ಎಷ್ಟಾಗುತ್ತೋ ಅಷ್ಟು ಪ್ರಾಪರಾಗಿ ನಿಮ್ಮ ಮನೆ ಪ್ರಕಾರ, ನಿಮ್ಮ ಎನರ್ಜಿ ಲೆವೆಲ್ ಪ್ರಕಾರ, ನಿಮ್ಮ ಮೂಡಿನ ಪ್ರಕಾರ ಮನೆಗೆ ಎಷ್ಟು ಬೇಕೋ ಅಷ್ಟು 4-5 ಕೆಲಸಗಳನ್ನ ಬರ್ಕೊಳ್ಳಿ. ಅದನ್ನು ನೀಟಾಗಿ ಮಾಡ್ಕೊಳ್ತಾ ಹೋಗಿ. ಪರ್ಫೆಕ್ಟಾಗಿ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು ನಿಮ್ಮ ಬಗ್ಗೆ ಕೇರ್ ಇರಲಿ, ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಕೇರ್ ಇರಲಿ. ನಿಮಗೆ ಏನಾದರೂ ಎಮೋಷ್ನಲ್ ಟ್ರಾಮಾ ಇದೆ, ಬೇಜಾರಿದೆ, ಯಾರೋ ಸಿಚುವೇಶನಿಂದ, ಮನುಷ್ಯರಿಂದ, ಏನೋ ಘಟನೆಯಿಂದ ನಿಮಗೆ ಬೇಜಾರಾಗಿದೆ ಅಂದರೆ ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋದ್ರಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ತುಂಬಾ ಒಂದಿನ ಇಡೀ ದಿನ ವೇಸ್ಟ್ ಆದರೂ ಪರವಾಗಿಲ್ಲ, ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡಿ. ನಿಮಗೆ ಟಿ ವಿ ನೋಡಬೇಕು ಅನ್ಸುತ್ತಾ ನೋಡಿ, ಏನು ಕೆಲಸ ಮಾಡ್ಕೊಳ್ದೆ ಕೂತಿರ್ಬೇಕಾ ಮಾಡಿ. ಒಂದಿನ ಏನೂ ಆಗೋಗಲ್ಲ. ಯಾಕೆಂದರೆ ನಾವು ಮನುಷ್ಯರಲ್ವ, ನಮಗೆ ಫೀಲಿಂಗ್ಸಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಎಸ್ಪೆಷಲಿ ನಮ್ಮದು ಮೂಡ್ ಸ್ವಿಂಗ್ಸ್ ಆದಾಗ, ಹಾರ್ಮೋನಲ್ ಚೇಂಜಸ್ ಆದಾಗ ನಮ್ಗೆ ಗೊತ್ತೇ ಇರಲ್ಲ ನಾವು ಏನಕ್ಕೆ ಆ ಥರ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ ಅಂತ. ಸೊ ಆ ಥರ ಸಿಚುವೇಶನ್ಸಲ್ಲಿ ಬ್ರೇಕ್ಸ್ ಅನ್ನೋದು ಬೇಕೇ ಬೇಕು.
ಬ್ರೇಕ್ ಇಲ್ದಂಗೆ ಕಂಟಿನ್ಯೂಸ್ ಆಗಿ ಏನೋ ತುಂಬ ವೇಸ್ಟ್ ಆಗಿಬಿಡುತ್ತೆ ಟೈಮು. ಮಾಡಲೇಬೇಕು ಅಂತ ನಮ್ಮನ್ನು ತುಂಬ ಪುಷ್ ಮಾಡ್ಕೋತೀವಲ್ವ, ಪುಷ್ ಮಾಡ್ಕೊಂಡು ಆ ಪೇಷನ್ಸ್ ಲೆವೆಲ್ಲು ಬ್ರೇಕ್ ಆಗಿಬಿಡುತ್ತೆ. ತುಂಬ ಒಂಥರ ಬೇಜಾರಾಗ್ಬಿಡುತ್ತೆ ಲೈಫ್ ಇಷ್ಟೇ ಅನ್ನಂಗೆ. ಯಾವಾಗ ಬ್ರೇಕ್ ತೊಗೋಬೇಕು ಅಂತ ಅನಿಸುತ್ತೋ ಒನ್ಸ್ ಇನ್ ಎ ವೈಲ್ ಬಾಡಿಗೆ ಮೈಂಡ್ಗೆ ಬ್ರೇಕ್ ಅನ್ನೋದು ಬೇಕೇ ಬೇಕು. ನೆಕ್ಸ್ಟ್ ನಾನು ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಚಪಾತಿನ ಸುಡ್ತಾ ಇದ್ದೀನಿ ಅಂತ ಅಂದ್ಕೊಬಿಡಿ. ಇದು ನಾನಿ ಕಂಪ್ಲೀಟ್ ಲೆಫ್ಟ್ ಹ್ಯಾಂಡಿ. ನಮಗೆ ರೈಟ್ ಹ್ಯಾಂಡ್ ಹೆಂಗೆ ವರ್ಕ್ ಆಗುತ್ತೋ ಅವಳಿಗೆ ಲೆಫ್ಟ್ ಹ್ಯಾಂಡ್ ಆ ಥರ ವರ್ಕ್ ಆಗುತ್ತೆ. ಸೊ ಲಾಸ್ಟ್ ಏನು ಕ್ವಿಟ್ ಮಾಡಬೇಕು ಅಂದರೆ ಮೋಟಿವೇಶನ್ಗೋಸ್ಕರ ಕಾಯೋದನ್ನು ಸ್ಟಾಪ್ ಮಾಡಿ. ನಾವು ಡಿಸಿಪ್ಲಿನ್ ಡೇ ಬೈ ಡೇ ಚೇಂಜ್ ಮಾಡ್ಕೊಳ್ಳಿ. ಆಲ್ ಆಫ್ ಅ ಸಡನ್ ನಾನು ನಾಳೆಯಿಂದನೇ ಚೇಂಜ್ ಮಾಡ್ತೀನಿ ಅಂದರೆ ಆಗಲ್ಲ ಫ್ರೆಂಡ್ಸ್. ಡೇ ಬೈ ಡೇ ಸ್ವಲ್ಪ ನಾನು ಡಿಸಿಪ್ಲೀನ್ಡಾಗೇ ಇರ್ತೀನಿ. ಊಟ ಮಾಡಿದ ತಕ್ಷಣ ಈ ಕೆಲಸ ನಾನು ಮಾಡೇ ಮಾಡ್ತೀನಿ. ಈಗ ಏನೇ ಆದರೂ ಕೂಡ ಊಟ ಮಾಡಿದ ತಕ್ಷಣ ನಾನು 5 ಮಿನಿಟ್ಸ್ ವಾಕ್ ಮಾಡೇ ಮಾಡ್ತೀನಿ. ಎಂಥ ನಿದ್ದೆ ಬರ್ತಾ ಇರುತ್ತೆ, ಎಂಥ ಸಾಕಾಗಿರುತ್ತೆ ಅಂದರೆ, ಬಟ್ ಆದರೂ ಕೂಡ ನನಗದು ಮೋಟಿವೇಶನ್ ಬೇಡ. ತಿಂದಿದ ತಕ್ಷಣ ನಾನು ಆ್ಯಕ್ಚುಲಿ ಬೇಗನೆ ತಿನ್ಕೊಂಬಿಡ್ತೀನಲ್ವ, ವಿತಿನ್ 6 o'clock ಒಂದು 5-10 ಮಿನಿಟ್ಸ್ ವಾಕ್ ಮಾಡೇ ಮಾಡ್ತೀನಿ. ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಆಮೇಲೆ ನೀರು ಕುಡಿಯೋ ವಿಷಯದಲ್ಲಿ 3 ಲೀಟ್ರ್ ಆರಾಮಾಗಿ ಕುಡಿತೀನಿ. ಒಂದು ನನಗೆ ಬೇಕು, ನೀಡ್ ಆಗ್ತಿರುತ್ತೆ, ಮಾತಾಡ್ತಿರ್ತೀವಿ, ನೀಡ್ ಕೂಡ ಇದೆ. ಇನ್ನೊಂದು ಮನೇಲಿದ್ದರೂ ಕೂಡ ಸಂಡೇನೂ ಕೂಡ ನಾನೇನು ಎಸ್ಕೇಪ್ ಆಗಿಲ್ಲ. ಅಲಾರಾಮ್ ಇಟ್ಕೊಂಡಿರ್ತೀನಿ ಅಥವಾ ಟೈಮ್ ನೋಡ್ತಾ ಇರ್ತೀನಿ. ನನಗೆ ಬೆಸ್ಟ್ ಫ್ರೆಂಡು ಕ್ಲಾಕ್. ತುಂಬ ಸುಸ್ತಾಗಿದೆ ಅಂದರೆ ನನ್ನ ಕ್ಲಾಕ್ಗೇ ನನಗೆ ಹೆಲ್ಪ್ ಮಾಡೋದು. 10 ನಿಮಿಷ ಕೆಲಸ ಮಾಡ್ಕೋತೀನಿ, 5 ನಿಮಿಷ ಕೂತ್ಕೋತೀನಿ, ಮತ್ತೆ ಕೆಲಸ ಮಾಡ್ಕೋತೀನಿ, ಮತ್ತೆ ಕೂತ್ಕೋತೀನಿ. ಸೊ ಈ ಥರ ಕಂಟಿನ್ಯೂಸ್ ಆಗಿ ನಾನು ಕ್ಲಾಕ್ ಮೂಲಕನೇ ವಿ ಹ್ಯಾವ್ ಟು ವರ್ಕ್ ಅಲಾಂಗ್ ವಿತ್ ದ ಕ್ಲಾಕ್. ಅಂದರೆ ಟೈಮ್ ಪ್ರಕಾರನೇ ನಾವು ಕೆಲಸ ಮಾಡ್ಕೊತ ಹೋದರೆ ನಾವು ಎಲ್ಲೂ ಲ್ಯಾಗಿರಲ್ಲ. ಅಯ್ಯೋ ಕೆಲಸ ಆಗಿಲ್ಲ, ಪೆಂಡಿಂಗ್ ಕೆಲಸ ಇದೆ, ಆ ಥರ ಎಲ್ಲ ಏನೂ ಅನಿಸಲ್ಲ. ಟೈಮ್ ನೋಡ್ಕೊಂಡು ಅದ್ರ ಪ್ರಕಾರನೇ ಕೆಲಸ ಮಾಡ್ಕೊತ ಹೋಗಬೇಕು. ಸೊ ಇವತ್ತು ಈ ಥರ ಅಂದ್ಕೊಂಡಿದ್ದೀನಿ ಇಷ್ಟೆಲ್ಲ ಕ್ವಿಟ್ ಮಾಡಬೇಕು ಅಂತ. ಕೆಲವು ನಾನು ಆಲ್ರೆಡಿ ಫೋನ್ ಅಂತೂ ತುಂಬಾ ಕ್ವಿಟ್ ಮಾಡಿದ್ದೀನಿ. ಎಷ್ಟೋ ವಿಷಯಗಳು ಆಲ್ರೆಡಿ ಕ್ವಿಟ್ ಮಾಡಿದ್ದೀನಿ. ಎಷ್ಟೊಂದು ನನ್ನ ಫ್ರೆಂಡ್ಸು ಅದು ಇದು ಡಿಸ್ಕಸ್ ಮಾಡಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಇಂಥ ವಿಷಯಗಳನ್ನ ಕ್ವಿಟ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜ್ ಅನ್ನೋದಿರುತ್ತೆ. ಪ್ರೊಡಕ್ಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡೋಣ ವೆಯ್ಟ್ ಲಾಸ್ ಯಾವ ರೀತಿ ಆಗುತ್ತೆ ಅಂತ. ನೀವು ಕಂಟಿನ್ಯೂ ಮಾಡಿ. ವೆಯ್ಟ್ ಲಾಸ್ ಅಲ್ಲದೇ ಇದ್ದರೂ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.